ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಆಕಾಶ್ ಕಿಚನ್. ನಾನು ಇವತ್ತು ಸಿಂಪಲ್ಲಾಗಿ ಈಸಿಯಾಗಿ ಒಂದು ಫಿಶ್ ಕರಿ ಮಾಡ್ತಾಯಿದ್ದೀನಿ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಿಲ್ಲ ಇದಕ್ಕೆ. ಒಂದು ಸಲ ಟ್ರೈ ಮಾಡಿ, ಖಂಡಿತ ಇಷ್ಟ ಆಗುತ್ತೆ ಎಲ್ರಿಗೂ. ಮೀನು ತಗೊಂಡಿದ್ದೀನಿ. ಉಪ್ಪು ಮತ್ತು ಅರಿಶಿನ ಖಾರ ಹಾಕಿ ನೆನೆಸಿಟ್ಟಿದ್ದೆ. ಅರಿಶಿನದ ಪುಡಿ, ಎಣ್ಣೆ, ಖಾರದ ಪುಡಿ, ಧನಿಯಾ ಪುಡಿ, ಮೆಂತ್ಯ, ಉಪ್ಪು, ಹುಣಸೆಹಣ್ಣು, ಈರುಳ್ಳಿ, ತೆಂಗಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಒಂದು ಟೊಮೊಟೊ. ಮಾಡೋದು ಹೇಗೆ ಅಂತ ನೋಡೋಣ. ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ, ಅದಕ್ಕೆ ಟೊಮೊಟೊ ಸೇರಿಸ್ಕೊತಿದ್ದೀನಿ. ಈರುಳ್ಳಿ, ತೆಂಗಿನಕಾಯಿ, ಬೆಳ್ಳುಳ್ಳಿ, ನೋಡಿ ಒಂದು 2 ಇಂಚು ಶುಂಠಿ ಸೇರಿಸ್ಕೊತಿದ್ದೀನಿ. ಕಲರ್ಗೆ ಒಂದು 4 ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಹಾಕ್ಕೊತಾ ಇದ್ದೀನಿ. ಇಷ್ಟು ಸ್ವಲ್ಪ ನೀರು ಸೇರಿಸ್ಕೊಂಡು ಇಷ್ಟು ನಾನು ಇವಾಗ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ಬರ್ತೀನಿ. ನೋಡಿ, ಈ ರೀತಿ ನುಣ್ಣಗೆ ಇವಾಗ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನೀವು ಖಾರ ಎಷ್ಟು ಬೇಕೋ ನೋಡಿ ಅಷ್ಟು ಖಾರ ಸೇರಿಸ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ನೋಡಿ ಅಷ್ಟು ಖಾರ ಸೇರಿಸ್ಕೊಳ್ಳಿ. ಧನಿಯಾ ಪುಡಿ. ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ ನಾನು. ನೋಡಿ, ಈ ರೀತಿ ರುಬ್ಕೊಂಬಿದ್ದೀನಿ. ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಪಾತ್ರೆ ಇಟ್ಕೊಂಡಿದ್ದೀನಿ. ಒಂದು ಎಣ್ಣೆ ಹಾಕೊಂಡಿದ್ದೀನಿ, 1-2 ಸ್ಪೂನು. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ನೋಡಿ, ಎಣ್ಣೆ ಬಿಸಿ ಆಗಿದೆ. ಮೆಂತ್ಯ ಹಾಕ್ಕೊತಾ ಇದ್ದೀನಿ. ಮೆಂತ್ಯ ಸೀಸಕ್ಕೆ ಹೋಗ್ಬೇಡಿ ನೀವು. ಸ್ವಲ್ಪ ಬ್ರೌನ್ ಕಲರ್ ಬರ್ತಿದ್ದಂಗೆ ಇದು ಮಾಡ್ಕೊಳ್ಳಿ. ನೋಡಿ, ಮೆಂತ್ಯ ಬ್ರೌನ್ ಕಲರ್ ಬಂದಿದೆ. ನಾನು ಇವಾಗ ರುಬ್ಕೊಂಡಿರೋ ಮಸಾಲೆ ಹಾಕ್ತಿದ್ದೀನಿ. ನೋಡಿ, ನನ್ನ ಮಸಾಲೆ ಜಾರಲ್ಲಿ ಉಳಿದಿತ್ತಲ್ಲ ಮಸಾಲೆ, ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆಗಲಿ ಇದು. ನೋಡಿ, ಇದಾಗಿದೆ. ಎಣ್ಣೆ ಸೈಡಲ್ಲಿ ಬಿಟ್ಕೊಂಡಿದೆ. ಹಸಿ ಸ್ಮೆಲ್ ಹೋಗಿದೆ, ಚೆನ್ನಾಗಿ ಕುಕ್ ಆಗಿದೆ ಇದು. ನಿಮಗೆ ವಾಟರ್ ಕಂಟೆಂಟ್ ಎಷ್ಟು ಬೇಕು ಸಾಂಬಾರಿಗೆ ನೋಡಿ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ. ನಾನು ಹುಣಸೆಹಣ್ಣು ರಸ ಹಾಕ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ಈಗ ಅರ್ಶಿನದ ಪುಡಿ ಸೇರಿಸ್ಕೊತಿದ್ದೀನಿ. ನೋಡಿ, ಇವಾಗ ನಾನು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆ ಸಾಂಬಾರು ತುಂಬ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ. ಸ್ವಲ್ಪ ತೆಳುವಾಗಲೇ ಇರಬೇಕು. ಅಂದರೆ ಉಪ್ಪು ಖಾರ ಹುಳಿ ಎಲ್ಲ ಸ್ವಲ್ಪ ಜಾಸ್ತಿನೇ ಇರಬೇಕು ಮೀನು ಸಾರಿಗೆ. ಯಾಕೆಂದರೆ ಅದು ಅಬ್ಸರ್ವ್ ಆದರೆ ತಿನ್ನೋಕ್ಕೆ ಟೇಸ್ಟ್ ಇರುತ್ತೆ. ಇಲ್ಲಾಂದರೆ ಸಪ್ಪೆ ಥರ ಬರುತ್ತೆ ಮೀನು, ತಿನ್ನೋಕ್ಕೆ ರುಚಿಯಾಗಿರಲ್ಲ. ನೋಡಿ, ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ನೀವೇನಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ಇವಾಗ ಚೆನ್ನಾಗಿ ಕುದಿ ಬರಲಿ ಇದು. ನೋಡಿ, ಇವಾಗ ನಾನು ಲಿಡ್ ಕ್ಲೋಸ್ ಮಾಡ್ತೀನಿ. ಒಂದು ಚೆನ್ನಾಗಿ ಕುದಿ ಬರಲಿ ಇದು. ಆಮೇಲೆ ಮೀನು ಹಾಕೋದು ಹೇಗೆ ಅಂತ ನೋಡೋಣ. ಸಾಂಬಾರು ಇವಾಗ ಆಗಿದೆ. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದ್ದೆ. ಇವಾಗ ನಾನು ಫಿಶ್ ಹಾಕ್ಕೊತಾ ಇದ್ದೀನಿ. ನೋಡಿ, ನಾನು ಫಿಶ್ ಹಾಕ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಸೌಟೆಲ್ಲ ಇಡಕ್ಕೆ ಹೋಗಬೇಡಿ. ಇದು ಒಂದು ಕುದಿ ಬಂದರೆ ಸಾಕು, ಫಿಶ್ ಬೇಗ ಬೇಯುತ್ತೆ. ನೋಡಿ, ಪಾತ್ರೆನ ಈ ಥರ ಇಟ್ಕೊಂಡು ಹಿಂಗೆ ತಿರುಗಿಸ್ಕೊಳ್ಳಿ ಸಾಕು. ನೀವು ಸೌಟೆಲ್ಲ ಸೌಟಿಕ್ಕಿ ತಿರುಗಿಸಿದ್ರೆ ಅದೇನಾಗುತ್ತೆ, ಎಲ್ಲ ಕದ್ರೋಗುತ್ತೆ. ಈ ಥರ ಒಂದು ಬಟ್ಟೆ ಇಟ್ಕೊಳ್ಳಿ. ಒಂದು ಬಟ್ಟೆ ತಗೊಂಡು ಈ ಥರ ಇಟ್ಕೊಂಡು ಹಿಂಗೆ ತಿರುಗಿಸ್ಕೊಳ್ಳಿ ಸಾಕು. ಇದೊಂದು ಕುದಿ ಬಂದರೆ ಸಾಕು. ಸಾಂಬಾರು ಕುದೀತಿದೆ. ನಾನು ಸ್ಟವ್ ಆಫ್ ಮಾಡಿದ್ದೀನಿ. ಸಾಂಬಾರು ರೆಡಿಯಾಗಿದೆ.